ಕನ್ನಡದ ಖ್ಯಾತ ನಟ ದರ್ಶನ್ ಜೈಲಿಗೆ ಹೋದದ್ದು ಇದೇ ಮೊದಲಲ್ಲ. ಈ ಹಿಂದೆ ಅವರು ಯಾತಕ್ಕಾಗಿ ಜೈಲಿಗೆ ಹೋಗಿದ್ರು? ಜೈಲಿನಿಂದ ಹೊರಬಂದ ಬಳಿಕ ಪವಿತ್ರ ಗೌಡರನ್ನು ಮದುವೆಯಾಗ್ತಾರಾ ದರ್ಶನ್ಗೆ ಪವಿತ್ರ ಗೌಡ ಗರ್ಲ್ ಫ್ರೆಂಡ್ ಇದ್ದ ರೀತಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಬಾಯ್ ಫ್ರೆಂಡ್ ಇದ್ದಾನಾ? ನಮಸ್ಕಾರ, ಇದು ನಾನು ಕನ್ನಡಿಗ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅಭಿಮಾನಿಯಾಗಿದ್ದ ರೇಣುಕಾಸ್ವಾಮಿಯವರ ಗ್ಯಾಂಗ್ ಮರ್ಡರ್ನಿಂದ ಇದೀಗ ಜೈಲು ಪಾಲಾಗಿದ್ದಾರೆ. ಜುಲೈ 18ರವರೆಗೂ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಲಿದ್ದು, ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಅವರ ಗ್ಯಾಂಗ್ ಸದ್ಯ ಇದೀಗ ಜೈಲಿನಲ್ಲಿದೆ. ದರ್ಶನ್ ಜೈಲಿಗೆ ಹೋದದ್ದು ಇದೇ ಮೊದಲಲ್ಲ. 2011ರಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ರು. ಪರಪ್ಪನಾಗ್ರಹಾರ ಜೈಲಿಗೆ 2011ರಲ್ಲಿ ಸೇರಿದ್ರು ದರ್ಶನ್. ಆವತ್ತು 3-4 ವಾರಗಳ ಕಾಲ ದರ್ಶನ್ ಜೈಲಿನಲ್ಲಿದ್ರು. ಯಾತಕ್ಕಾಗಿ ಆವತ್ತು ಜೈಲಿಗೆ ಹೋದ್ರು? ಅದು ಕೂಡ ಇಂತಹದ್ದೇ ಒಂದು ವಿಚಾರ. ಅವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಆಧಾರದ ಮೇಲೆ ಅವರು ಫ್ಲಾಟ್ಗೆ ಬಂದು ತನಗೆ ಹಲ್ಲೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರನ್ನು ನೀಡಿದ್ರು. ದೂರನ್ನು ನೀಡಿದ ಮೇರೆಗೆ ಪೊಲೀಸರು ವರದಕ್ಷಿಣೆ, ಕಿರುಕುಳ, ಹಲ್ಲೆ ಆರೋಪ ಮುಂತಾದ ಹಲವಾರು ಕೇಸ್ಗಳನ್ನು ದರ್ಶನ್ ಮೇಲೆ ದಾಖಲಿಸಿ ಜೈಲಿಗೆ ಕಳಿಸಿದ್ರು. ಅದಲ್ಲದೆ ಮತ್ತೊಂದು ಕೇಸ್ ಕೂಡ ಆವತ್ತೇ ದಾಖಲಾಗಿತ್ತು. ವಿಜಯಲಕ್ಷ್ಮಿ ವಾಸಿಸ್ತಾ ಇದ್ದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಗೆ ಬ್ಯಾಟ್ನಲ್ಲಿ ಹೊಡೆದ ಕೇಸ್ ಕೂಡ ದರ್ಶನ್ ಮೇಲೆ ದಾಖಲಾಗಿತ್ತು. ಅವತ್ತು ಕನ್ನಡದಲ್ಲಿ ಮೆರೆಗ್ತಾ ಇದ್ದ ನಟಿ ನಿಖಿತಾ ಬ್ಯಾನ್ ಸೇರಿದಂತೆ ಹಲವಾರು ಕಾಂಟ್ರವರ್ಸಿ ಆ ಸಂದರ್ಭದಲ್ಲಿ ನಡೆಯಿತು. ಈ ಕುರಿತು ನಿಮಗೆ ಡೀಟೇಲ್ ಆದ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ದಿನಗಳಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ಈ ಕೇಸ್ ದಾಖಲಾಗಿ 20ರಿಂದ 24 ದಿನದ ಒಳಗೆ ಜೈಲಿನಲ್ಲಿದ್ದ ದರ್ಶನ್ ಆ ಬಳಿಕ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ತನ್ನ ಗಂಡನೊಂದಿಗಿರುವ ಗಲಾಟೆಯನ್ನು ತಾವು ಮನೆಯಲ್ಲಿ ಬಗೆಹರಿಸಿಕೊಳ್ತಿದ್ದೀವಿ, ಆದ್ದರಿಂದಲೇ ಕೇಸನ್ನು ವಾಪಸ್ ಪಡೆದುಕೊಳ್ಳುವುದಾಗಿ ವಿಜಯಲಕ್ಷ್ಮಿ ತಿಳಿಸಿದ್ರು. ಆವಾಗಲೇ ದರ್ಶನ್ ಅವರು ಜೈಲಿನಿಂದ ಕೂಡ ಹೊರಬಂದ್ರು. ಆ ಬಳಿಕ ಅಲ್ಲಿಗಲ್ಲಿತ್ತು ಇವರ ಸಂಬಂಧ. ಅವತ್ತು ಬಂಧನವಾಗ್ತಾ ಇದ್ದ ಆ ಸಂದರ್ಭದಲ್ಲಿ ದರ್ಶನ್ ವಿಜಯಲಕ್ಷ್ಮಿಯ ಮೇಲೆ ಹೋಲಿಸಿದ್ದ ಒಂದು ವಿಷಯವಾಗಿತ್ತು, ವಿಜಯಲಕ್ಷ್ಮಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿಗೆ ಕೊಡುಗೆಯಾಗಿ ಕೊಟ್ಟ ಕಾರನ್ನು ತನ್ನ ಪತ್ನಿ ವಿಜಯಲಕ್ಷ್ಮಿ ತನ್ನ ಬಾಯ್ ಫ್ರೆಂಡ್ಗೆ ಗಿಫ್ಟ್ ಆಗಿ ನೀಡಿದ್ದಾನೆ ಎನ್ನುವ ಆರೋಪವನ್ನು ವಿಜಯಲಕ್ಷ್ಮಿ ಮೇಲೆ ಹೋಲಿಸಿದ್ರು. ಈ ಕೇಸ್ ನಡೀತಾ ಇದ್ದ ಸಂದರ್ಭದಲ್ಲಿ ಹೋಲಿಸಿದ್ರು ದರ್ಶನ್ ಅವರು. ಆ ಸಮಯದಲ್ಲಿ ಹಲವಾರು ಮಂದಿ ಈ ವಿಷಯದಲ್ಲಿ ಒಳಗೊಂಡು ಮಾತನಾಡಿ ಅದು ಕೂಡ ತನ್ನಗಾಗಿತ್ತು. ಇದು ಅಲ್ಲದೆ ದರ್ಶನ್ ಮೇಲೆ ಹಲವಾರು ಆರೋಪಗಳು ಕೂಡ ಇದೆ. 2019ರಲ್ಲಿ ತನ್ನ ಸಿನಿಮಾದ ಸೆಟ್ನಲ್ಲಿ ತನ್ನ ಸಹನಟನಿಗೆ ಹಲ್ಲೆ ಮಾಡಿದ್ದ ಆರೋಪವನ್ನು ಹೊರಿಸಿದ್ರು ಇಂದ್ರಜಿತ್ ಲಂಕೇಶ್. ಅದು ಅಲ್ಲದೆ ಇತ್ತೀಚೆಗೆ ನಿರ್ಮಾಪಕ ರಾಬರ್ಟ್ ಹೆಬ್ಬುಳಿ ಇತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಉಮಾಪತಿಯೊಂದಿಗಿನ ಕಾಂಟ್ರವರ್ಸಿ ಕೂಡ ನಿಮಗೆ ಗೊತ್ತಿರುವ ವಿಷಯವೇ ಹೌದು. ಅದು ಅಲ್ಲದೆ ಮೈಸೂರಿನಲ್ಲಿ ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಅಲ್ಲಿಯ ಕೆಲಸಗಾರರಿಗೆ ರಾತ್ರಿ ಸಮಯದಲ್ಲಿ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಕೂಡ ದರ್ಶನ್ ಮೇಲೆ ಇದೆ. ಅದು ಅಲ್ಲದೆ ಕಿಚ್ಚ ಸುದೀಪ್, ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಸೇರಿದಂತೆ ಕಟ್ಟಾನುಗೊಟ್ಟಿ ನಾಯಕ ನಟರು ಒಂದು ಸಮಯದಲ್ಲಿ ಕಟ್ಟ ಸ್ನೇಹಿತರಾಗಿದ್ದವರು ಇದೀಗ ಬೇರೆ ಬೇರೆಯಾಗಿದ್ದಾರೆ. ಈ ರೀತಿ ಹಲವಾರು ಆರೋಪಗಳು ದರ್ಶನ್ ಮೇಲೆ ಇದೆ. ಈ ಎಲ್ಲ ಆರೋಪಗಳಿಗೆ ಕೊನೆ ರೀತಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಇದೀಗ ಜೈಲಿಗೆ ಸೇರಿದ್ದಾರೆ. ಜೈಲಿನಲ್ಲಿ ಊಟವನ್ನು ಮಾಡದೆ ಡಿಪ್ರೆಷನ್ಗೊಳಗಾಗಿದ್ದಾರೆ ದರ್ಶನ್. ಇಷ್ಟೆಲ್ಲ ನಡೆದ ಮೇಲೆ ದರ್ಶನ್ ಜೈಲಿನಿಂದ ಹೊರಬಂದ್ರೆ ಪವಿತ್ರ ಗೌಡರನ್ನು ಮದುವೆಯಾಗ್ತಾರಾ ಎನ್ನುವ ಕುತೂಹಲ ಎಲ್ಲರಿಗೂ ಇರಬಹುದು. ಯಾಕೆಂದ್ರೆ ಈಗಾಗಲೇ ದರ್ಶನ್ ಜೈಲಿಗೆ ಹೋದದ್ದೇ ಈ ಪವಿತ್ರ ಗೌಡರಿಂದಾಗಿ. ದರ್ಶನ್ ವಿಚಾರ ಅರೆಸ್ಟ್ ಆದ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ತನ್ನ ಪತಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಮೊದಲು ಅನ್ಫಾಲೋ ಮಾಡಿದ್ರು. ಇದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇನ್ನೆಲ್ಲಾದರೂ ದರ್ಶನ್ ಅವರಿಂದ ವಿಜಯಲಕ್ಷ್ಮಿ ಡೈವೋರ್ಸ್ ಪಡೆಯುತ್ತಾರೆ ಎನ್ನುವ ವಿಚಾರ ಕೇಳಿ ಬಂದಿತ್ತು. ಆದರೆ ಅದಕ್ಕೆ ಮುಂಚೆ ಎಲ್ಲವೂ ಕೂಡ ಬದಲಾಯಿತು. ದರ್ಶನ್ ಜೈಲಿಗೆ ಸೇರಿದ್ದ ಸಂದರ್ಭದಲ್ಲಿ ತನ್ನ ಪತಿಯನ್ನು ಭೇಟಿಯಾಗಲು ವಿಜಯಲಕ್ಷ್ಮಿ ಕಾರಿನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನ್ಯೂಸ್ ಮೀಡಿಯಾಗಳು ಸೇರಿದಂತೆ ಹಲವು ಕ್ಯಾಮರಾ ಕಣ್ಣಿಗೆ ಕಂಡದ್ದನ್ನು ಕಂಡು ತಿರುಗಿ ಮನೆಗೆರಡಿದ್ರು. ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಅಧಿಕಾರಿಯೊಬ್ಬರ ಕಾರಿನಲ್ಲಿ ಜೈಲಿನಲ್ಲಿ ದರ್ಶನ್ ಅವರನ್ನು ಭೇಟಿಯಾದ್ರು ವಿಜಯಲಕ್ಷ್ಮಿ. ಅದು ಅಲ್ಲದೆ ಇತ್ತೀಚೆಗೆ ದರ್ಶನ್ಗಾಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡಿದ್ರು ವಿಜಯಲಕ್ಷ್ಮಿ. ಏನು ಬಂದರೂ ಕೂಡ ತನ್ನ ಪತಿಯನ್ನು ಬಿಟ್ಟು ಬಿಡ್ತಾ ಇಲ್ಲ ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಅದು ಅಲ್ಲದೆ ಇತ್ತೀಚೆಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಪವಿತ್ರ ಗೌಡ ತನ್ನ ಪತಿ ದರ್ಶನ್ ಅವರ ಪತ್ನಿಯಲ್ಲ, ಬದಲಾಗಿ ನಾನೇ ಅವರ ಪತ್ನಿ ಎನ್ನುವುದನ್ನು ಲೆಟರ್ನಲ್ಲಿ ಬರೆದು ಕಳಿಸಿದ್ದಾರೆ ವಿಜಯಲಕ್ಷ್ಮಿ. ಇಷ್ಟೆಲ್ಲ ಆದ ಮೇಲೆ ಕೂಡ ಎಲ್ಲಾದರೂ ಜೈಲಿನಿಂದ ಹೊರಬಂದರೆ ಅಷ್ಟು ಸುಲಭವಾಗಿ ಜೈಲಿನಿಂದ ಹೊರಬರೋಕ್ಕೆ ಸಾಧ್ಯವಿಲ್ಲ. ಎಲ್ಲಾದರೂ ಜೈಲಿನಿಂದ ಹೊರಬಂದರೆ ಪವಿತ್ರ ಗೌಡ ಅವರೊಂದಿಗಿನ ಸಂಬಂಧವನ್ನು ಮುಂದುವರಿಸ್ತಾರಾ ದರ್ಶನ್ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಬಿರುಕು ಬೀಳುವಂತೆ ಕಾಣ್ತಾ ಇಲ್ಲ. ಎಲ್ಲವನ್ನು ಸರಿಪಡಿಸಿ ಮುಂದಕ್ಕೆ ಹೋಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೆಲ್ಲಾದರೂ ಪವಿತ್ರ ಗೌಡ ಈ ವಿಷಯದಲ್ಲಿ ಇವರಿಬ್ಬರ ಮಧ್ಯೆ ಬಂದರೆ ಏನಾಗುತ್ತೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಇಷ್ಟೆಲ್ಲ ಘಟನೆಗಳು ನಡೆದರೂ ಕೂಡ 2011ರಲ್ಲಿ ಆ ಸಮಯದಲ್ಲಿ ಈ ಇನ್ಸಿಡೆಂಟ್ ನಡೀತಾ ಇದ್ದ ಆ ಸಂದರ್ಭದಲ್ಲಿ ದರ್ಶನ್ ಅವರ ಹೆಚ್ಚಿನ ಆಸ್ತಿ, ಚಿನ್ನಾಭರಣ, ಸಂಪತ್ತು ಎಲ್ಲವೂ ಕೂಡ
ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿತ್ತು. ಕೇವಲ ಒಂದೇ ಒಂದು ಮನೆ ಮಾತ್ರ ದರ್ಶನ್ ಅವರ ಹೆಸರಿನಲ್ಲಿತ್ತು ಆವತ್ತು. ಅದು ಈಗ ಬದಲಾಗಿದೆಯಾ ಎನ್ನುವುದರ ಕುರಿತು ಯಾವುದೇ ಮಾಹಿತಿ ಇಲ್ಲ. ದರ್ಶನ್ ಇಷ್ಟೆಲ್ಲ ಆಸ್ತಿಯನ್ನು ಮಾಡಿಟ್ಟು ವಿಜಯಲಕ್ಷ್ಮಿ ಹೆಸರಿನಲ್ಲಿ ಬರೆದಿಟ್ಟು ಪವಿತ್ರ ಗೌಡ ಅವರೊಂದಿಗೆ ಯಾಕೆ ಇರ್ತಾರೆ ಎನ್ನುವುದರ ಕುರಿತು ಕುತೂಹಲ ನನಗೂ ಇದೆ. ನಿಮಗೂ ಇದೆಯಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ದರ್ಶನ್ರ ಈ ಕೇಸ್ನ ಕುರಿತಾದ ಡೀಟೇಲ್ಡ್ ಆಗಿರುವ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.